ವೈಯಾಲಿ ಕಾವಲ್ನಲ್ಲಿರುವಂತಹ ತಿರುಪತಿ ತಿರುಮಲ ದೇಗುಲದಲ್ಲಿ ನಾನಿದ್ದೀನಿ. ಗಮನಿಸ್ತಾ ಇದ್ದೀರಿ ಭಕ್ತ ಸಾಗರ ಯಾವ ರೀತಿಯಾಗಿದೆ ಅಂತ ಹೇಳಿ. ರಾತ್ರಿ 10 ಗಂಟೆಯ ಸಮಯ, ಇಷ್ಟೊತ್ತಾಗಿದ್ರೂ ಕೂಡ ಬೆಳಗ್ಗಿನಿಂದಲೂ ಎಷ್ಟು ಸಂಖ್ಯೆಯಲ್ಲಿ ಭಕ್ತರು ತಿರುಪತಿ ತಿರುಮಲ ದೇಗುಲಕ್ಕೆ ಆಗಮಿಸ್ತಾ ಇದ್ರು, ಅಷ್ಟೇ ಸಂಖ್ಯೆಯಲ್ಲಿ ಭಕ್ತ ಸಾಗರ ನಿಮ್ಗೆ ಕಾಣಿಸಿಕೊಳ್ತಾ ಇದೆ. ಯಾಕಂದ್ರೆ ಇವತ್ತು ವೈಕುಂಠ ಏಕಾದಶಿ. ಈ ದಿನ ವೆಂಕಟೇಶ್ವರನ ದರ್ಶನವನ್ನ ಪಡೆದಿದ್ದೇ ಆದ್ರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ, ಮೋಕ್ಷ ಸಿಗುತ್ತೆ ಅನ್ನುವಂತಹ ನಂಬಿಕೆ ಭಕ್ತರದ್ದು. ವೈಯಾಲಿ ಕಾವಲ್ನಲ್ಲಿರುವಂತಹ ಈ ತಿರುಪತಿ ತಿರುಮಲ ದೇಗುಲ ನಿರ್ಮಾಣ ಆಗಿ ಸುಮಾರು 13 ವರ್ಷಗಳಾಯಿತು. ಇದನ್ನ ಇಲ್ಲಿ ನಿರ್ಮಾಣ ಮಾಡಿದ್ದು ಟಿಟಿಡಿ ಅವರೇ. 2010 ಮೇನಲ್ಲಿ ಇಲ್ಲಿ ದೇಗುಲವನ್ನ ಲೋಕಾರ್ಪಣೆ ಮಾಡಲಾಗುತ್ತೆ. ಯಾವ ಕಾರಣಕ್ಕಾಗಿ ದೇಗುಲವನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳಿದ್ರೆ, ಆಂಧ್ರದಲ್ಲಿರುವಂತಹ ತಿರುಪತಿ ದೇಗುಲಕ್ಕೆ ಪ್ರತಿನಿತ್ಯ ಬರ್ತಾ ಇರುವಂತಹ ಭಕ್ತರ ಸಂಖ್ಯೆ ಅದು ಲಕ್ಷಾಂತರ ಸಂಖ್ಯೆಯಲ್ಲಿ. ಅಲ್ಲಿ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆ ದೇಗುಲಕ್ಕೆ ಹೋಗುವಂತಹ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದನ್ನ ಕಡಿಮೆ ಮಾಡಬೇಕು ಅನ್ನುವಂಥದ್ದು ಒಂದು ಕಾರಣ. ಅದರ ಜೊತೆಗೆ ಎಲ್ರಿಗೂ ಕೂಡ ತಿರುಪತಿಗೆ ಹೋಗಿ ವೆಂಕಟೇಶ್ವರನ ದರ್ಶನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅನಾನುಕೂಲಗಳಿರುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ವೈಯಾಲಿ ಕಾವಲ್ನಲ್ಲಿ ತಿರುಪತಿ ತಿಮ್ಮಪ್ಪನ ಈ ದೇಗುಲವನ್ನ ಟಿಟಿಡಿಯವರೇ ನಿರ್ಮಾಣ ಮಾಡುವಂತಹ ಕೆಲಸವನ್ನ ಮಾಡಿತು. ವೈಯಾಲಿ ಕಾವಲ್ನಲ್ಲಿರುವಂತಹ ಈ ದೇಗುಲ ದೇಶದಲ್ಲೇ ಟಿಟಿಡಿಯ 3ನೇ ದೇಗುಲ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಭಕ್ತ ಸಾಗರ ಈ ಸಮಯದಲ್ಲೂ ಕೂಡ ದೇಗುಲಕ್ಕೆ ಯಾವ ರೀತಿಯಾಗಿ ಹರಿದು ಬರ್ತಾ ಇದೆ ಅಂತ ಹೇಳಿ. ಒಂದು ಆಂಧ್ರದಲ್ಲಿರುವಂತಹ ಪ್ರಮುಖ ದೇಗುಲ ತಿರುಪತಿ ದೇಗುಲ ಒಂದಾದ್ರೆ, ಅದಾದ ಬಳಿಕ ಚೆನ್ನೈನಲ್ಲೂ ಟಿಟಿಡಿಯ ಒಂದು ದೇಗುಲ ಇದೆ. ಅದನ್ನ ಬಿಟ್ರೆ ಬೆಂಗಳೂರಿನಲ್ಲಿ ವೈಯಾಲಿ ಕಾವಲ್ನಲ್ಲಿರುವಂತಹ ಈ ದೇಗುಲ ಟಿಟಿಡಿಯ 3ನೇ ದೇಗುಲ. ಆಗಮ ಶಾಸ್ತ್ರದ ಪ್ರಕಾರ ಇಲ್ಲಿ ದೇಗುಲದ ವಾಸ್ತುಶೈಲಿಯನ್ನ ವಿನ್ಯಾಸಗೊಳಿಸಲಾಗಿದೆ. ದೇಗುಲದಲ್ಲಿ ವೆಂಕಟೇಶ್ವರನ ಜೊತೆಗೆ 7 ದೇವರ ಸನ್ನಿಧಾನ ಇದೆ. ಪದ್ಮಾವತಿ ಅಮ್ಮನವರು, ಆಂಡಾಳಮ್ಮ, ಗಣೇಶ, ಶ್ರೀರಾಮ, ಸೀತಾಮಾತೆ, ಲಕ್ಷ್ಮಣ, ಆಂಜನೇಯ ಹಾಗೆ ರಾಧಾಕೃಷ್ಣರ ವಿಗ್ರಹ ಕೂಡ ಇದ್ದಾವೆ. ಎಲ್ಲಾ ಮೂರ್ತಿಗಳ ಒಂದು ಕೆತ್ತನೆಯನ್ನ ತಿರುಪತಿಯ ಶಿಲ್ಪ ಕೇಂದ್ರದಲ್ಲಿರುವಂತಹ ಶಿಲ್ಪಿಗಳೇ ಮಾಡಿರುವಂತದ್ದು ಇಲ್ಲಿನ ವಿಶೇಷ. ಅಂದ್ರೆ ತಿರುಪತಿಯಲ್ಲಿ ಯಾರು ಮೂರ್ತಿಗಳನ್ನ ಕೆತ್ತನೆ ಮಾಡಿದ್ರು ಅವರ ಕಡೆಯಿಂದಾನೇ, ಆ ಸಂಸ್ಥೆಯ ಕಡೆಯಿಂದಾನೇ ಇಲ್ಲಿರುವಂತಹ ಮೂರ್ತಿಗಳ ಕೆತ್ತನೆಯನ್ನ ಕೂಡ ಮಾಡಲಾಗಿದೆ. ವೈಯಾಲಿ ಕಾವಲ್ನಲ್ಲಿರುವಂತಹ ಈ ತಿರುಪತಿ ತಿರುಮಲ ದೇಗುಲ ತಿರುಪತಿಯಲ್ಲಿರುವಂತಹ ದೇಗುಲದ ಪ್ರತಿರೂಪ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಏನ್ ಗೊತ್ತಾ? ಒಂದು ವಿಗ್ರಹವನ್ನ ಅಲ್ಲಿ ಯಾರು ನಿರ್ಮಾಣ ಮಾಡಿದ್ರು, ಅಲ್ಲಿ ಯಾವ ಸಂಸ್ಥೆ ನಿರ್ಮಾಣ ಮಾಡ್ತೋ ಇಲ್ಲೂ ಕೂಡ ಅವರೇ ನಿರ್ಮಾಣ ಮಾಡಿದ್ರು ಅನ್ನುವಂಥದ್ದು. ಮತ್ತೊಂದು, ಅಲ್ಲಿ ದೇವರಿಗೆ ಯಾರು ಆಭರಣಗಳನ್ನ ತಯಾರು ಮಾಡಿದ್ರು ಅದೇ ಆಭರಣ ತಯಾರಕರಿಂದ ವೈಯಾಲಿ ಕಾವಲ್ನಲ್ಲಿರುವಂತಹ ಈ ಟಿಟಿಡಿಯಲ್ಲೂ ಕೂಡ ಇರುವಂತಹ ದೇವರಿಗೆ ಆಭರಣಗಳನ್ನ ಅವರ ಕೈನಿಂದಾನೇ ತಯಾರು ಮಾಡಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಇನ್ನು ವೈಯಾಲಿ ಕಾವಲ್ನಲ್ಲಿರುವಂತಹ ಈ ಟಿಟಿಡಿ ದೇಗುಲದ ಆವರಣದಲ್ಲೇ ಈ ದರ್ಶನಕ್ಕೆ ನೀವು ಟಿಕೆಟ್ ಅನ್ನ ಬುಕ್ ಮಾಡಬಹುದು. ಜೊತೆಗೆ ಇತರ ಸೇವೆಗಳ ವ್ಯವಸ್ಥೆ ಕೂಡ ಆ ಒಂದು ಮಾಹಿತಿ ಕೇಂದ್ರ ಏನಿದೆ ಆ ಮಾಹಿತಿ ಕೇಂದ್ರದಲ್ಲಿ ಪಡ್ಕೊಳ್ಬಹುದು. ಸಾಮಾನ್ಯವಾಗಿ ವೈಯಾಲಿ ಕಾವಲ್ನ ಈ ಟಿಟಿಡಿ ದೇಗುಲದಲ್ಲಿ ಬೆಳಗ್ಗೆ 5 ಗಂಟೆಯಿಂದಾನೇ ಪೂಜಾ ಕೈಂಕರ್ಯಗಳು ವೆಂಕಟೇಶನಿಗೆ ಆರಂಭ ಆಗುತ್ತೆ. ವೈಯಾಲಿ ಕಾವಲ್ನಲ್ಲಿರುವಂತಹ ಈ ತಿರುಪತಿ ತಿರುಮಲ ದೇಗುಲವನ್ನ 2010ರಲ್ಲಿ ಏನ್ ನಿರ್ಮಾಣ ಮಾಡಲಾಗುತ್ತೆ, ಆ ಸಂದರ್ಭದಲ್ಲಿ ಖರ್ಚು ಮಾಡಿದಂತಹ ಹಣ ಸುಮಾರು 12 ಕೋಟಿ ರೂಪಾಯಿ. ಪ್ರತಿನಿತ್ಯ ತಿರುಪತಿ ತಿರುಮಲ ದೇಗುಲದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ ಕೂಡ ಈ ದೇಗುಲ ಓಪನ್ ಇರುತ್ತೆ. ಬಟ್ ಇವತ್ತು ವೈಕುಂಠ ಏಕಾದಶಿ ಆಗಿರುವಂತಹ ಹಿನ್ನೆಲೆಯಲ್ಲಿ ದೇಗುಲದ ಟ್ರಸ್ಟ್ನವರೇ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ರಾತ್ರಿ 12:30ವರೆಗೂ ಕೂಡ ದೇಗುಲ ಓಪನ್ ಇರುತ್ತೆ. ಭಕ್ತರು ವೆಂಕಟೇಶ್ವರನ ದರ್ಶನವನ್ನ ಪಡೆಯಬಹುದಾಗಿದೆ. ವೈಯಾಲಿ ಕಾವಲ್ನ ಈ ಟಿಟಿಡಿ ದೇಗುಲದ ಮತ್ತೊಂದು ವಿಶೇಷತೆ ಏನ್ ಗೊತ್ತಾ? ಆಂಧ್ರದ ತಿರುಪತಿಯಲ್ಲಿ ಮೂಲ ದೇಗುಲದಲ್ಲಿ ಯಾವ ರೀತಿಯಾದಂತಹ ಪೂಜಾ ಶಾಸ್ತ್ರ ನಡೆಯುತ್ತೋ ಅದೇ ರೀತಿಯಾದಂತಹ ಪೂಜಾ ಶಾಸ್ತ್ರವನ್ನ ಇಲ್ಲೂ ಕೂಡ ಫಾಲೋ ಮಾಡಲಾಗುತ್ತೆ. ಇಲ್ಲೂ ವೆಂಕಟೇಶ್ವರನಿಗೆ ಅದೇ ರೀತಿಯಾಗಿ ಅದೇ ಒಂದು ಶಾಸ್ತ್ರದಲ್ಲಿ ಪೂಜೆ ಸಲ್ಲುತ್ತೆ. ಮತ್ತೊಂದು ವಿಶೇಷತೆ ಏನು ಅಂದ್ರೆ, ತಿರುಪತಿಯಲ್ಲಿ ಸಿಗುವಂತಹ ಲಡ್ಡು ಇಲ್ಲೂ ಕೂಡ ಸಿಗುತ್ತೆ. ಬಟ್ ಶನಿವಾರ ಮಾತ್ರ ತಿರುಪತಿಯಲ್ಲೇ ತಯಾರಾದಂತಹ ಲಡ್ಡನ್ನ ಇಲ್ಲಿ ತೆಗೆದುಕೊಂಡು ಬಂದು ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತೆ. ತಿರುಪತಿ ತಿರುಮಲ ದೇಗುಲದ ಬಗ್ಗೆ ಇವತ್ತಿನ ಬೆಂಗಳೂರು ಫಸ್ಟ್ ನಲ್ಲಿ ನೀಡಿದಂತಹ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.